ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಆನೆದು ತಾಲೀಮು ನಡೀತಿದೆ, ನೋಡ್ಕೊಂಬರ್ದ ಬನ್ನಿಯಾಗಿ. ನೋಡಿ, ಮೈಸೂರಿಗೆ ಆನೆಗಳು ಬಂದಿದ್ದಾವೆ, 9 ಆನೆಗಳು ಬಂದಿದ್ದಾವೆ. ಅದನ್ನು ಬೆಳಗ್ಗೆ ತಾಲೀಮು ನಡೆಸ್ಕೊಂಥ ಸಮಯ ಬೆಳಗ್ಗೆ ಕರ್ಕೊಂಬರ್ತಾರೆ. ಡೈಲಿ ಅದಕ್ಕೆ ದಸರಾ ಅಂಬಾರಿ ಊರವರೆಗೂ ಇದು ಅಭ್ಯಾಸ ಮಾಡಲೇಬೇಕು. ಒಂದು ಬೆಳಿಗ್ಗೆ ಹೊರಟು ಆಯುರ್ವೇದ ಆಸ್ಪತ್ರೆ ಇದೆ, ಆ ಸರ್ಕಲಿಗೆ ಹೋಗಿ ಅಲ್ಲಿಂದ ರಿಟರ್ನ್ ಆಗ್ತಾಯಿದೆ. ಆಮೇಲೆ ಇದು ನೋಡಿ, ಜೀಪು ಹಿಂದೆ ಕಬ್ಬಿಣದ ರಾಡು ಹೋಗ್ತಿದೆ, ಗೊತ್ತಾ? ಅದೇನೆಂದರೆ ಲೋಹ ಇಸ್ಕಾಂತ ಅಂತ. ಅಂದರೆ ನಿಮಗೆ ಅಲ್ಲಿ ರೋಡಲ್ಲಿ ಕಬ್ಬಿಣದ ಏನಾರ ಮೊಳೆಗಳು ಅದು ಇದು ಬಿದ್ದಿದ್ರೆ ಆನೆ ಕಾಲಿಗೆ ಚುತ್ತವೆ ಅಂಥೇಳಿ ಆ ಲೋಹ ಕರ್ಷಕ ಅಂತ ಅದರ ಹೆಸರು. ಅದನ್ನು ಬಳಸ್ತಾ ಇದ್ದಾರೆ 10 ವರ್ಷದಿಂದ. ಅದನ್ನು ಬಳಸ್ತಾ ಇದ್ದಾರೆ. 10 ವರ್ಷದಿಂದ ಬಳಸ್ತಾ ಇರಲಿಲ್ಲ. ಆಗ ಆನೆಗೇನೋ ಕಾಲಿಗೆ ಚುಚ್ಚಿಬಿಟ್ಟು ಪ್ರಾಬ್ಲಮ್ ಆಗಿತ್ತು. ಆದ್ದರಿಂದ ಈ 1 ದಶಕದಿಂದ ಅದನ್ನು ಬಳಸ್ತಾ ಇದ್ದಾರೆ. ಏನು ತೊಂದರೆ ಆಗಬಾರ್ದು, ಅದಕ್ಕೆ ಪ್ರಾಬ್ಲಮ್ ಆಗಬಾರ್ದು, ಕಾಲಿಗೆ ಒಂದು ಸಣ್ಣ ಗಾಯ ಏನಾರು ಆದರೂ ಇನ್ಫೆಕ್ಷನ್ ಆಗಿ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂಥೇಳಿ ಅದನ್ನು ಯೂಸ್ ಮಾಡ್ತಾಯಿದ್ದಾರೆ. ನೋಡಿ, ಅಭಿಮನ್ಯು, ಕಂಜನ್, ಕಾವೇರಿ ಆ ಥರ 9 ಆನೆಗಳು ಈ ದಸರಾದ ವಿಶೇಷ. ನೋಡಿ, ಎಷ್ಟು ರಾಜ ಗಾಂಭೀರ್ಯದಿಂದ ತಾಲೀಮು ನಡೆಸ್ತಾ ಇದ್ದಾವೆ. ಸ್ಟಾರ್ಟಿಂಗು ಪ್ಲೈನಾಗಿ ಏನೂ ಇಲ್ಲದೆ ಇದು ಮಾಡ್ತಾರೆ. ತದನಂತರ ಅದ್ರ ಮೇಲೆ ಅಂಬಾರಿದು ಏನು ವೆಯ್ಟ್ ಇರುತ್ತೆ ಆ ವೆಯ್ಟ್ನ ಆನೆ ಮೇಲೆ ಹಾಕಿ ತಾಲೀಮು ನಡೆಸ್ತಾರೆ. ನೋಡಿ, ನಮ್ಮ ಮೈಸೂರು ದಸರಾದ ಆನೆಗಳು ನೋಡಿ ಕಣ್ ತುಂಬಿಕೊಳ್ಳಿ. ಬೆಳಗ್ಗೆ 8ರ ಸಮಯ. ಮೊನ್ನೆನೇ ವೆಯ್ಟ್ ಎಲ್ಲ ಚೆಕ್ ಮಾಡಿದ್ದಾರೆ. ಅಭಿಮಾನಿಯು 5,000 ಚಿಲ್ಲರೆ ಇದೆ. ಎಲ್ಲ ಸುಮಾರು ಆನೆಗಳು 5,000 ಚಿಲ್ಲರೆ ತೂಕ ಇದೆ, 4,000 ಚಿಲ್ಲರೆ ಇದೆ. ಎಲ್ಲ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಈಗ ಒಳ್ಳೆ ಊಟ ಉಪಚಾರ ನಡೆಯುತ್ತೆ. ವೈದ್ಯಕೀಯದು ಏನೇ ಇದ್ದರೂ ಅಲ್ಲಲ್ಲೇ ಇರ್ತಾರೆ, ಟೆಸ್ಟ್ ಮಾಡ್ತಾರೆ. ಏನು ತೊಂದರೆ ಅಲ್ಲೆಲ್ಲ ನೀಟಾಗಿ ನೋಡ್ಕೊಳ್ತಾರೆ. ನೋಡಿ, ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದ್ದಾವೆಲ್ಲ. ಓಕೆ, ಬಾಯ್ ಕನ್ನಡಿಗರೇ.